ಈ ಬಾರಿಯ ಚಳಿಗಾಲದ ಅಧಿವೇಶನಕ್ಕೆ ಇಂದು ತೆರೆ ಬೀಳಲಿದೆ. ಕೊನೆಯ ದಿನದ ಕಲಾಪದಲ್ಲಿ ಸಿಎಂ ಉತ್ತರ ಕೊಡುತ್ತಾರೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಉತ್ತರಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಉತ್ತರದ ವೇಳೆ ಪ್ರತಿಪಕ್ಷಗಳಿಂದ ಬಾಯ್ಕಾಟ್ ಸಾಧ್ಯತೆ ಇದೆ. ನೋಡಿ, 10 ದಿನಗಳ ಅಧಿವೇಶನ 4ನೇ ತಾರೀಕು ಶುರುವಾಗಿತ್ತು. ಇವತ್ತು 15 ಇವತ್ತು ಎಂಡ್ ಆಗ್ತಾ ಇದೆ. 10 ದಿನಗಳ ಅಧಿವೇಶನ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಈಗ ಸಿದ್ದರಾಮಯ್ಯನವರು ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಕೊಡೋ ಸಾಧ್ಯತೆಗಳಿದ್ದಾವೆ. ಬಟ್ ಪ್ರತಿಪಕ್ಷಗಳ ಸದಸ್ಯರು ಬಾಯ್ಕಟ್ ಮಾಡಬಹುದು. ಇವತ್ತು ಬಾಕಿ ಬಿಲ್ಗಳ ಮಂಡನೆ ಅಂಗೀಕಾರ ಇರುತ್ತೆ. ಡಿ.ಕೆ. ಶಿವಕುಮಾರ್ ಮೇಲಿನ CBI ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ವಾಪಸ್ ಪಡೆದ ಬಗ್ಗೆ ಚರ್ಚೆಗೆ ಇವತ್ತು ಬಿಜೆಪಿ ಆಗ್ರಹಿಸಲಿದೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ CBI ಕೇಸ್ ವಾಪಸ್ ಪಡೆದಂಥ ವಿಚಾರ. ಇನ್ನು ಇವತ್ತೇನಾದರೂ ಚರ್ಚೆಗೆ ಅವಕಾಶ ಕೊಟ್ಟರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಅವಕಾಶ ನೀಡದಿದ್ರೆ ಧರಣಿ ಮಾಡೋ ಸಾಧ್ಯತೆಗಳಿದ್ದಾವೆ. ಜಮೀರ್ ಕ್ಷಮೆಯಾಚನೆಗೂ ವಿಪಕ್ಷಗಳಿಂದ ಪಟ್ಟು ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ನಮ್ಗನಿಸ್ತಾ ಇದೆ ಬಹುಶಃ ಈ ಬೆಳಗಾವಿಯ ಸದನದ ಉದ್ದೇಶ ಏನು? ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಆಗಲಿ ಅಂತ ಏನಾದರೂ ಆಯ್ತಾ? ಅಷ್ಟೊಂದು ಪರಿಣಾಮಕಾರಿಯಾದಂಥ ಚರ್ಚೆಗಳಾಗಿಲ್ಲ ಅಂತ ಅನಿಸ್ತಾ ಇದೆ. ಬರೀ ಜಮೀರ್ ಅಹಮದ್ ಆಯಿತು, ಇಲ್ಲಿ ಕೇಂದ್ರದಲ್ಲಿ ಈ ಸ್ಮೋಕ್ ಬಾಂಬ್ ಅಟ್ಯಾಕ್ ಆಗಿದ್ದ ಚರ್ಚೆ ಅದು ಒಂದಿನ ಕಲಾಪ ಹೋಯಿತು. ಜಮೀರ್ ಒಂದಿನ ಕಲಾಪದ್ದು ಹೋಯಿತು. ರಾಜಕೀಯ ಜಟಾಪಟಿಗೆ ಕಾರಣ ಆಯಿತು. ಬಟ್ ಗಂಭೀರವಾದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಯ್ತಾ? ವಿಪಕ್ಷಗಳು ತಮ್ಮ ಜವಾಬ್ದಾರಿನ ಮೆರೆದು ಹಾಗಾದ್ರೆ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡ್ತಾ? ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಮುಗಿಸ್ತಾರೆ, ನೋಡ್ತಾ ಇರಿ. ಮಧ್ಯಾಹ್ನದ ಹೊತ್ತಿಗೆ ಮುಗಿಸಿ ಆಮೇಲೆ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದ್ದೇವೆ ಅಂತ ಬರ್ತಾರೆ.